ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಕೋಡಿಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಹಿಳೆಯೊಬ್ಬರು ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಪತಿ ಇದೊಂದು ಆತ್ಮಹತ್ಯೆ ಅಂತಿದ್ರೆ ಪತ್ನಿ ಮನೆಯವರು ಇದೊಂದು ಕೊಲೆ ಅಂತಿದ್ದಾರೆ. ಭಾನುವಾರ ಬೆಳಗ್ಗೆ ಯುವತಿ ಮೃತಪಟ್ಟಿರುವ ವಿಚಾರ ಬೆಳಕಿಗೆ ಬಂದಿದೆ. ಕೋಡಿಹಳ್ಳಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ. ಏನಿದು ಸಾವಿನ ಪ್ರಕರಣ ಅಂತ ನೋಡೋಣ ಬನ್ನಿ. ಮನೆಯ ಒಳಗಿರೋ ಸ್ವಿಮ್ಮಿಂಗ್ ಪೂಲ್ ಬಳಿ ಇರೋ ಮಹಿಳೆ ಮೃತದೇಹ ಕಂಡು ಮುಗಿಲು ಮುಟ್ಟಿರೋ ಕುಟುಂಬಸ್ಥರ ಆಕ್ರಂದನ. ಮನೆಯೊಳಗೆ ಸ್ಥಳ ಮಹಜರು ಮಾಡ್ತಿರೋ ಪೊಲೀಸರು ಬಂದ ಕಾರಣಕ್ಕೆ ಮನೆ ಬಳಿ ನೆರೆದಿರೋ ಜನ, ಪಕ್ಕದಲ್ಲೇ ನಿಂತಿರೋ ಆಂಬ್ಯುಲೆನ್ಸ್. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕಿನ ಬೆಟ್ಟೇಗೌಡನ ದೊಡ್ಡಿಯಲ್ಲಿ. ಇದಕ್ಕೆ ಕಾರಣ ಮಹಿಳೆಯೊಬ್ಬರ ಅನುಮಾನಾಸ್ಪದ ಸಾವು. ಹದಿನಾಲ್ಕು ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ. ಸುಂದರ ದಾಂಪತ್ಯಕ್ಕೆ ಸಾಕ್ಷಿಯಾಗಿವೆ ಇಬ್ಬರು ಮಕ್ಕಳು. ಈ ಫೋಟೋದಲ್ಲಿರೋರ ಹೆಸರು ಪ್ರತಿಭಾ ಮತ್ತು ಬಾಬು ಅಂತ. ಮೂಲತಃ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಕೋಡಿಹಳ್ಳಿ ನಿವಾಸಿಗಳು. ಇವರಿಬ್ಬರು 14 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ಇವರಿಬ್ಬರ ಸುಂದರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಹೀಗೆ ಪ್ರೀತಿಸಿ ಮದುವೆಯಾಗಿದ್ದ ಇವರು ಕೋಡಿಹಳ್ಳಿಯ ಬದಲಿಗೆ ಅಲ್ಲೇ ಸಮೀಪದಲ್ಲಿರೋ ಬೆಟ್ಟೇಗೌಡನ ದೊಡ್ಡಿ ಗ್ರಾಮದ ಹೊರವಲಯದಲ್ಲಿ ಒಂದು ಫಾರ್ಮ್ ಹೌಸ್ನಲ್ಲಿ ನೆಲೆಸಿದ್ರು. ಅಲ್ಲೇ ಒಂದು ತೋಟ ಕೂಡ ಇತ್ತು. ಬೆಟ್ಟೇಗೌಡನ ದೊಡ್ಡಿ ಗ್ರಾಮದ ತೋಟದ ಮನೆಯಲ್ಲಿ ವಾಸವಿದ್ದ ಬಾಬು ಕೋಡಿಹಳ್ಳಿಯಲ್ಲಿ ಒಂದು ಹಾರ್ಡ್ವೇರ್ ಅಂಗಡಿ ಇಟ್ಕೊಂಡಿದ್ರು. ಇಬ್ಬರು ಕೂಡ ಪ್ರೀತಿಯಿಂದಲೇ ಸಂಸಾರ ನಡೆಸಿಕೊಂಡು ಹೋಗ್ತಿದ್ರು. ಮೊದಲೇ ಅಕ್ಕನ ಮಗಳ ಜೊತೆ ಬಾಬು ಏರಿದ್ದ ಹಸೆಮಣೆ. ಮದುವೆಯಾದ ಬಳಿಕವೂ ಪ್ರೀತಿ, ಆಗಿದ್ದ ಎರಡನೇ ಮದುವೆ. ಕನಕಪುರ ತಾಲೂಕಿನ ಕೋಡಿಹಳ್ಳಿಯ ಬಾಬುಗೆ ಮೊದಲೇ ಒಂದು ಮದುವೆಯಾಗಿತ್ತು. ಅಕ್ಕನ ಮಗಳನ್ನೇ ಬಾಬು ವರಿಸಿದ್ದ. ಮನೆಯವರು ಸೇರಿ ಅಕ್ಕನ ಮಗಳ ಜೊತೆ ಮದುವೆ ಮಾಡಿಸಿದ್ರು. ಆಕೆಯ ಜೊತೆಗೂ ಸಂಸಾರ ನಡೆಸಿದ್ದ ಬಾಬುಗೆ ಇಬ್ಬರು ಮಕ್ಕಳಿವೆ. ಇಷ್ಟಾದ್ರೂ ಆತ ಪ್ರತಿಭಾ ಹಿಂದೆ ಬಿದ್ದಿದ್ದ. ಪ್ಲೀಸ್ ನನ್ನನ್ನ ಪ್ರೀತಿಸು ಅಂತ ಆಕೆಯ ಬಳಿ ಗೋಗರ್ದಿದ್ದ. ಆತನಿಗೆ ಈಗಾಗಲೇ ಮದುವೆಯಾಗಿದೆ ಅಂತ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪ್ರತಿಭಾ ಈತನನ್ನ ಮದುವೆಯಾಗಿದ್ಲು. ಆಕೆಗೆ ಮದುವೆಯಾದಾಗ ಕೇವಲ 15 ವರ್ಷ ಅನ್ನೋದು ವಿಚಿತ್ರವಾದ್ರೂ ಸತ್ಯ. 2 ಮದುವೆಯಾಗಿ ಇಬ್ಬರ ಜೊತೆಗೂ ಬಾಬು ಸಂಸಾರ ಮಾಡ್ಕೊಂಡು ಹೋಗ್ತಿದ್ದ. ಈ ಮೂಲಕ ಇಬ್ಬರ ಹೆಂಡಿರ ಮುದ್ದಿನ ಗಂಡ ಅಂತ ಕರೆಸಿಕೊಂಡಿದ್ದ. ಈ ಅಪ್ಪನಿಗೆ ಇಬ್ಬರು ಹೆಂಡತಿ, ಅಕ್ಕನ ಮಗಳನ್ನೇ ಕಟ್ಕೊಂಡಿದ್ದ. ಮೊದಲು ಕಟ್ಕೊಂಡು 2 ಮಕ್ಕಳಿದ್ದಾರೆ, ಸಮ ಮಕ್ಕಳಿದ್ದಾರೆ ಸರ್. 2 ಮಕ್ಕಳಿದ್ದಾರೆ. ಕಟ್ಕೊಂಡು ಈ ಹುಡುಗಿನ ಮಾಡ್ಕೊಂಡು ಚೆನ್ನಾಗೇ ಇದ್ರು ಸಹ. ಎರಡು ವರ್ಷಗಳಿಂದ ಶುರುವಾಗಿತ್ತು ಸಂಸಾರ ಕಲಹ. ಮೊದಲ ಹೆಂಡತಿಯ ಕಾಟ, ಎರಡನೇ ಹೆಂಡತಿಗೆ ಟಾರ್ಚರ್. 2 ಸಂಸಾರಗಳನ್ನ ಸರಿಯಾಗಿಯೇ ತೂಗಿಸಿಕೊಂಡು ಹೋಗ್ತಿದ್ದ ಬಾಬು ಜೀವನದಲ್ಲಿ ಕಳೆದೆರಡು ವರ್ಷಗಳಿಂದ ಬಿರುಗಾಳಿ ಎದ್ದಿತ್ತು. ಅಕ್ಕನ ಮಗಳನ್ನೇ ಮೊದಲ ಮದುವೆಯಾಗಿದ್ದ ಬಾಬುಗೆ ಆಕೆ ಕಾಟ ಕೊಡೋಕೆ ಶುರು ಮಾಡಿದ್ಲು. ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಕಲಹಗಳು ಸರ್ವೇ ಸಾಮಾನ್ಯ ಬಿಡುವಂತ ಮನೆಯವರು ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿರಲಿಲ್ಲ. ಆದ್ರೆ ಮೊದಲ ಹೆಂಡತಿ ಕಾಟ ಕೊಟ್ಟ ದಿನ ಎರಡನೇ ಹೆಂಡತಿ ಮನೆಗೆ ಬರ್ತಿದ್ದ ಬಾಬು ಆಕೆಗೆ ಟಾರ್ಚರ್ ಕೊಡ್ತಿದ್ದ ಅಂತ ಪ್ರತಿಭಾರ ಅಜ್ಜಿ ಹೊಂಬಾಳಮ್ಮ ಆರೋಪಿಸಿದ್ದಾರೆ. ಪ್ರತಿಭಾ ಮಗಳು ಸಹ ಎಷ್ಟು ವರ್ಷ ಆಗಿತ್ತು ಅವ್ರ ಮದುವೆಯಾಗಿ? 14 ವರ್ಷ ಆಗಿತ್ತು ಸಹ. ಅಲ್ಲೂ ಮ್ಯಾರೇಜ್ ಮಾಡ್ಕೊಂಡಿದ್ರು ಸಹ. ಇಷ್ಟಪಟ್ಟಿ ಆಗಿದ್ಲು ಅವಳು. ಇಷ್ಟಪಟ್ಟಿಯಾಗಿ 7 ಗಂಡು ಮಕ್ಕಳಾದ ಸಹ. ಅವಳು ಬಂದಿಲ್ಲ, ನಾವು ಸಂತ ಕೋಡಹಳ್ಳಿಯಿಂದ ಬಂದಿಲ್ಲಿ ಮನೆ ತಗೊಂಡು ಜಾಗ ತಗೊಂಡು ನನ್ನ ಮಕ್ಳಿಗೆ ಇಲ್ಲಿಂದ ಜಾಗ ತಗೊಂಡು ಕಟ್ಟಿಸ್ಕೊಂಡ್ಲು ಸಹ. ಅದು ಒಂದು ಫಸ್ಟ್ನೇ ಮಗ 6 ವರ್ಷ ತುಂಬಿ 7 ವರ್ಷಕ್ಕೆ ಬಿದ್ದಿದೆ. ಇನ್ನೊಂದು ಮಗ 1 ವರ್ಷದ್ದು. ಆ ಮಗ ಹುಟ್ಟು ತವಿಂದನ ಇದೇ ಗಂಡ ಹೆಂಡತಿ ಜಗಳ ಮಾಡೋರು ಸಹ. ಜಗಳ ಮಾಡಿದ್ರು ನಾನು ಹಂಗೆ ಹೊಂಟೈತೀನಿ ಹಿಂಗೆ ಹೊಂಟೈತೀನಿ ಇವನ ಹತ್ರ ಇರೋಕ್ಕಾಗಲ್ಲ ಅಂತ ದೊಡ್ಡ ಹೆಂಡತಿ ಏನೋ ಜಗಳ ಮಾಡಿದಾಗಲ್ಲ ಯಪ್ಪ ಬಂದು ಇಲ್ಲಿ ರೋಪ್ ಹಾಕೋರು. ಪ್ರತಿಭಾಗೆ ಮಾಟ ಮಂತ್ರ ಮಾಡಿಸಿದ್ದಾರೆಂದು ಕಥೆ.
ಮನೆಯವರನ್ನ ಕೋಡಿಹಳ್ಳಿಗೆ ಸಾಗ ಹಾಕಿದ ಬಾಬು ಬೆಟ್ಟೇಗೌಡನ ದೊಡ್ಡಿಯ ಮನೆಯಲ್ಲೇ ಪ್ರತಿಭಾ ಕುಟುಂಬಸ್ಥರು ವಾಸವಾಗಿದ್ರು. ಪ್ರತಿ ಶನಿವಾರ ಬಾಬು ತಪ್ಪದೆ ಮನೆಗೆ ಬರ್ತಿದ್ದ. ಇದೇ ರೀತಿ ಜನವರಿ 24ರ ಶನಿವಾರ ಕೂಡ ಆತ ಬೆಟ್ಟೇಗೌಡನ ದೊಡ್ಡಿಯ ಮನೆಗೆ ಬಂದಿದ್ದ. ಮನೆಗೆ ಬಂದು ತೋಟದಲ್ಲಿ ಕೆಲಸ ಮಾಡಿದ್ದ. ಸಂಜೆಯಾದ ಬಳಿಕ ಪ್ರತಿಭಾ ತಾಯಿ, ಅಜ್ಜಿ, ಸಹೋದರನನ್ನ ಕೋಡಿಹಳ್ಳಿಗೆ ಹೋಗಿ ಅಂತ ಹೇಳಿದ್ನಂತೆ. ಪ್ರತಿಭಾಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಆಕೆಗೆ ಹಿಡಿದಿರೋ ಪ್ರೇತಾತ್ಮವನ್ನ ಬಿಡಿಸ್ತೀನಿ ಅಂತ ಹೇಳಿ ಪ್ರತಿಭಾ ಮನೆಯವರನ್ನ ಕೋಡಿಹಳ್ಳಿಗೆ ಹೋಗುವಂತೆ ಒತ್ತಾಯ ಮಾಡಿದ್ದ. ಬಾಬು ಒತ್ತಾಯಕ್ಕೆ ಮಣಿದು ಪ್ರತಿಭಾ ಮನೆಯವರು ಕೋಡಿಹಳ್ಳಿಯಲ್ಲಿದ್ದ ಆಕೆಯ ಸಹೋದರಿ ಮನೆಗೆ ಹೋಗಿದ್ರು. ಅದೇನಾಯ್ತು ಎತ್ತಾಯ್ತು ಅಂತ ಗೊತ್ತಿಲ್ಲ, ಯಾವುದೋ ಗೋರಿ ಹೇಳವನೇ ಅಂದ್ಬಿಟ್ಟು ಒಂದಿಮೂಳೆಯಲ್ಲಿ ಮಾಡಿಸ್ಬಿಟ್ಟವನೇ ಅಂದ್ಬಿಟ್ಟು ಪ್ರತಿ ಶನಿವಾರ ನಮ್ಮನ್ನ ಇಲ್ಲಿ ಇರ್ಸ್ಕೊತಾರೆ. ನಮ್ಮ ದೊಡ್ಡಕ್ಕನ ಮನೆಗೆ ಹೋಗ್ತಾ ಇದ್ದವು. ದೊಡ್ಡಕ್ಕನ ಮನೆಗೆ ಹೋಗ್ಬೇಕಾರೆ ಇವ್ರೆ ನೆನ್ನೆ ನಾನು ಹಂಗಾರು ಹೋಗಲ್ಲ ಅಂತ ಅಂದೆ. ಬೆಳ್ಳಂಬೆಳಿಗ್ಗೆ ಪ್ರತಿಭಾ ಮನೆಯವರಿಗೆ ಶಾಕಿಂಗ್ ಸುದ್ದಿ. ಒತ್ತಾಯ ಮಾಡಿ ಕಳುಹಿಸಿದ ಬಳಿಕ ಅಲ್ಲೇನಾಯ್ತು? ಶನಿವಾರ ಸಂಜೆ ಪ್ರತಿಭಾ ಮನೆಯವರನ್ನ ಕೋಡಿಹಳ್ಳಿಗೆ ಹೋಗಿ ಅಂತ ಬಾಬು ಒತ್ತಾಯ ಮಾಡಿ ಕಳಿಸಿದ್ದ. ಅವರು ಸರಿ ಬಿಡು ಅಂತ ಕೋಡಿಹಳ್ಳಿಯಲ್ಲಿದ್ದ ಪ್ರತಿಭಾ ಸಹೋದರಿ ಮನೆಗೆ ಹೋಗಿದ್ರು. ಇದಾದ ಬಳಿಕ ಬೆಳಿಗ್ಗೆ ಕರೆ ಮಾಡಿದ್ದ ಬಾಬು ಪ್ರತಿಭಾ ಕಾಣಿಸ್ತಿಲ್ಲ ಅಂತ ಅವರ ಮನೆಯವರಿಗೆ ಕರೆ ಮಾಡಿ ತಿಳಿಸಿದ್ದಾರೆ. ತಕ್ಷಣವೇ ಅವರ ಸಹೋದರ ಪರಮೇಶ್ ಬಂದು ಮನೆಯ ಬಳಿ ಹುಡುಕಾಟ ನಡೆಸಿದ್ದಾರೆ. ಕೊನೆಗೆ ಮನೆಯಲ್ಲಿದ್ದ ಸ್ವಿಮ್ಮಿಂಗ್ ಪೂಲ್ ಬಳಿ ಬಂದು ನೋಡಿದಾಗ ಪ್ರತಿಭಾ ಮೃತದೇಹ ನೀರಿನಲ್ಲಿ ತೇಲ್ತಿರೋದು ಕಂಡು ಬಂದಿದೆ. ತಕ್ಷಣವೇ ನೀರಿನಿಂದ ಹೊರಗೆಳೆದು ನೋಡಿದಾಗ ಆಕೆಯ ಉಸಿರು ನಿಂತು ಹೋಗಿತ್ತಂತೆ. ಹೀಗಾಗಿ ಮನೆಯವರನ್ನ ಒತ್ತಾಯ ಮಾಡಿ ಕಳುಹಿಸಿದ ಬಳಿಕ ಅಲ್ಲೇನಾಯ್ತು ಅನ್ನೋದು ನಿಗೂಢವಾಗಿದೆ. ಕಳ್ಸೋರು ಹಿಂಸೆ ಮಾಡಿ ಕಳ್ಸಾದ್ಮೇಲೆ ಬೆಳಗ್ಗೆ ಬಂದು ಅವರು ಈ ಥರ ಹಿಂಗೆ ಆಗೋಗದೆ ಅಂತ ಅಂದಾಗ ಇಮಿಡಿಯೇಟಿ ಬಂದು ನೋಡಾದ್ಮೇಲೆ ಮೇಲೆ ಎದ್ದು ಮೇಲ್ಗಡೆಯಿಂದ ಬಿದ್ದ ತಕ್ಷಣ ಏನು ಕಾಣಿಸಿಲ್ಲ, ಅಲ್ಲೇನು ನೋಡಿಲ್ಲ. ನಾನು ಡೈರೆಕ್ಟು ಮನೆಗೆ ಬಂದೆ. ಮನೆಯೆಲ್ಲ ನೋಡಿದೆ. ಬಂದ್ಬಿಟ್ಟು ಇಲ್ಲಿ ಬಾಗಿಲು ತೆಗೆದ್ಬಿಟ್ಟು ಎಲ್ಲ ಇದು ಮಾಡಿದೆ. ಹೋಗಿ ಅಲ್ಲಿ ನೋಡಿದೆ, ಮಾಮೂಲಿ ಡೆತ್ತ ಹೋಗಿತ್ತು. ಮೇಲ್ಗಡೆ ಬಾಡಿ ತೇಲ್ತಾಯಿತ್ತು. ಸತ್ತು ಒಂದು ಅರ್ಧ ಗಂಟೆ ಏನು ಆಗಿಲ್ಲ, ಜಾಸ್ತಿ ಒಂದು 5 ಓವರೇನೇ ಆಗಿದೆ. 5 ಓವರ್ ಆಗಿನ ಮುಂಚೆ ಯಾವುದೋ ಬಾಡಿ ಮೇಲೆ ಕೆದೋಳಲ್ಲ. ಸೂಸೈಡ್ ಮಾಡಿಕೊಳ್ಳುವ ಮನಸ್ಥಿತಿ ಹೊಂದಿರಲಿಲ್ಲ. ಪ್ರತಿಭಾ ಸಾವಿಗೆ ನ್ಯಾಯ ಕೊಡಿಸಿ ಎಂದ ಸಹೋದರ. ಪ್ರತಿಭಾ ಸೂಸೈಡ್ ಮಾಡಿಕೊಳ್ಳೋ ಮನಸ್ಥಿತಿ ಹೊಂದಿರಲಿಲ್ಲ. ಆಕೆಗೆ ಸಕ್ಕರೆ ಕಾಯಿಲೆ ಇತ್ತು. ಆದರೂ ಆಕೆಯನ್ನ ನಾವು ಇಷ್ಟು ವರ್ಷ ಬದುಕಿಸಿಕೊಂಡು ಬಂದಿದ್ವಿ. ಇದರ ನಡುವೆ ಶನಿವಾರ ನಮ್ಮನ್ನ ಕೋಡಿಹಳ್ಳಿಗೆ ಕಳುಹಿಸಿ ನನ್ನ ಸಹೋದರಿಗೆ ಏನ್ ಮಾಡಿದ್ರು ಅನ್ನೋದು ನಮಗೆ ಗೊತ್ತಾಗಬೇಕು. ನನ್ನ ಸಹೋದರಿ ಸಾವಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಪ್ರತಿಭಾ ಸಹೋದರ ಪರಮೇಶ್ ಆಗ್ರಹಿಸಿದ್ದಾರೆ. ಸೂಸೈಡ್ ಮಾಡ್ಕೊಳ್ಳೋ ಮೈಂಡ್ ಸೆಟ್ಟು ಅಂತಂದರೆ ಮಾಮೂಲಿ ಗಂಡನ ಎದುರಿಸೋಕ್ಕೆ ರೂಮಲ್ಲಿ ಬಾಗ್ಲು ಹಾಕ್ಕೊಂಡು ಹೋಗ್ಬಿಟ್ಟು ನಾನೇ ಕಣ್ಣಾರೆ ನೋಡಿದ್ದೀನಿ. ಇದು ಹಾಸಿಗೆ ಮೇಲೆ ಆರಾಮಾಗಿ ಕೂತ್ಕೊಂಡು ಮೊಬೈಲ್ ನೋಡೋರು. ಅವ್ರು ಆ ಥರ ಸೂಸೈಡ್ ಮಾಡ್ಕೊಳ್ಳೋ ಇದೇ ಇಲ್ಲ ಅವ್ರಿಗೆ. ಶುಗರ್ ಇರೋರು ಅವಳು ಅವಾಗೇ ಸತ್ತೋಗ್ಬೇಕು. ಇಷ್ಟು ವರ್ಷದಿಂದ ನಾವು ಕಾಪಾಡ್ಕೊಂಡು ನಾವು ಇದೆಲ್ಲ ಮಾಡ್ಕೊಬಂದಾದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳುವಂಥದ್ದೇನು ಅಷ್ಟು ಕ್ಲೀನಾಗಿ ಅಡುಗೆ ಮಾಡಿ ಎಲ್ಲ ಇದು ಮಾಡಿ ಎಲ್ಲ ನಮ್ಮನ್ನ ಅಲ್ಲಿ ಕಳಿಸಿ ಎಲ್ಲ ಇದು ಮಾಡೋರೆ. ಪ್ರತಿಭಾ ಸಾವಿನ ವಿಚಾರ ಗೊತ್ತಾಗಿ ಸೂಸೈಡ್ ನಾಟಕ. ಬಾಬು ವಶಕ್ಕೆ ಪಡೆದು ಪೊಲೀಸರಿಂದ ವಿಚಾರಣೆ. ಪ್ರತಿಭಾ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂತೆ ಬಾಬು ಸೂಸೈಡ್ ನಾಟಕ ಮಾಡಿದ್ದಾನೆ. ನಾನು ಸತ್ ಹೋಗ್ತೀನಿ ಅಂತ ಹೇಳಿ ಬೆಟ್ಟೇಗೌಡನ ದೊಡ್ಡಿಯಿಂದ ಓಡಿ ಹೋದ್ರು ಅಂತ ಪ್ರತಿಭಾ ಸಹೋದರ ಪರಮೇಶ್ ಮಾಹಿತಿ ನೀಡಿದ್ದಾರೆ. ಪ್ರತಿಭಾ ಸಾವಿನ ಪ್ರಕರಣದ ಸಂಬಂಧ ಕೋಡಿಹಳ್ಳಿ ಪೊಲೀಸರು ಬಾಬುರನ್ನ ವಶಕ್ಕೆ ಪಡೆದು ಸದ್ಯ ವಿಚಾರಣೆ ನಡೆಸುತ್ತಿದ್ದಾರೆ. ಅಲ್ಲದೆ ಪ್ರತಿಭಾ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದು, ಮರಣೋತ್ತರ ಪರೀಕ್ಷೆ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಗೊತ್ತಾಗಬಹುದು. ಈಚೆ ಇದಾಯಿತು ಅಂದ್ಬಿಟ್ಟು ಅಲ್ಲಿಗೆ ಬಂದವ್ರೆ. ಅವ್ರ ಜೊತೆ ಇನ್ನೊಬ್ರು ಇದ್ರು. ಅವನಿಗೆ ಹೊಡೆದಕ್ಕೆ ಹೊಂಟೆ ಹೋದ ಅವನು. ಇವರು ಓಡಿ ಹೋಯ್ತಾರು, ನಾನು ಇರಲ್ಲ, ನಾನು ಸೊತೈತೀನಿ ಅಂತ. ಇಲ್ಲೇ ಹಿಡಿದು ಲಾಕ್ ಹಾಕೊಂಡಕ್ಕೆ ನ್ಯಾಣ ಕೊಳ್ಳಿ ಅಂತ ಅಂದಕ್ಕೆ ನ್ಯಾಣ ಕೊಳ್ಳಿಲ್ಲ. ನಾನು ಸಾಯ್ತೋಯ್ತೀನಿ, ನಾನು ಸೊತೈತೀನಿ ಅಷ್ಟೇ ಅಂತ ಇದ್ರು. ಒಟ್ಟಾರೆ
ಆದರೆ ಪ್ರತಿಭಾ ನಿಗೂಢವಾಗಿ ಮೃತಪಟ್ಟಿದ್ದಾರೆ. ಪೊಲೀಸರು ಸದ್ಯಕ್ಕೆ ಆಕೆಯ ಪತಿ ಬಾಬು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಪ್ರತಿಭಾ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದ್ದು, ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ಆಕೆಯ ಸಾವಿಗೆ ನಿಖರ ಕಾರಣ ಗೊತ್ತಾಗಲಿದೆ. ಒಟ್ಟಾರೆಯಾಗಿ ಒಂಟಿ ಮನೆಯಲ್ಲಿದ್ದ ಸ್ವಿಮ್ಮಿಂಗ್ ಪೂಲ್ ಬಳಿ ಮಹಿಳೆ ಮೃತದೇಹ ಸಿಕ್ಕಿದ್ದು, ಸಾವಿನ ಪ್ರಕರಣ ನಿಗೂಢವಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.